ಈ ದಿನದ ನೀತಿಯ ಕಥೆಯ ಹೆಸರು ಯಾವುದು? ಗೊತ್ತಿಲ್ಲ. ನಂಬಿಕೆಯ ಮಹತ್ವ. ನಂಬಿಕೆಯ ಮಹತ್ವ. ಬಹಳ ಹಿಂದೆ ಒಂದು ಕಾಡಿನಲ್ಲಿ ಮರದ ಪೊಟರೆಯೊಳಗೆ ಒಂದು ಪಕ್ಷಿಯೊಂದು ವಾಸಿಸ್ತಾ ಇರುತ್ತೆ. ಬಹಳ ಹಿಂದಿನ ಕಾಲದಲ್ಲಿ ಒಂದು ಕಾಡಿನಲ್ಲ ಮರದ ಪೊಟರೆಗಳಿರ್ತವೆ, ಅಂದ್ರೆ ಮರದ ಗ್ಯಾಪ್ ಸಂಧಿಗಳಿರ್ತವೆ. ಆ ಒಂದು ಗ್ಯಾಪ್ ಒಳಗಡೆ ಒಂದು ಪಕ್ಷಿಯೊಂದು ವಾಸಿಸ್ತಾ ಇರುತ್ತೆ. ಒಂದು ದಿನ ಅದಕ್ಕೆ ಆ ಕಾಡಿನ ಆ ಭಾಗದಲ್ಲಿ ಆಹಾರದ ಕೊರತೆಯಾಗಿ ಅದು ಬೇರೆಡೆಗೆ ಆಹಾರವನ್ನ ಹುಡುಕಿಕೊಂಡು ಹೋಗ್ಬೇಕಾಗ್ತದೆ. ಅಂದ್ರೆ ಕಾಡುಗಳಲ್ಲಿ ಸೊ ನಾವು ಇದ್ದಂತಹ ಜಾಗದಲ್ಲೇ ಆಹಾರಗಳು ಪ್ರತಿನಿತ್ಯ ಸಿಗೋದಿಲ್ಲ. ಸೊ ಕೆಲವೊಮ್ಮೆ ಏನಾಗ್ತದೆ, ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಪಕ್ಷಿಗಳು ಪ್ರಾಣಿಗಳು ಕೂಡ ಸಂಚಾರವನ್ನ ಮಾಡ್ಬೇಕಾಗ್ತದೆ. ಅಂತಹ ಸಂದರ್ಭ ಈ ಒಂದು ಪಕ್ಷಿಗೆ ಬಂದಿರುತ್ತೆ. ಬಹಳ ದೂರದಲ್ಲಿ ತೆನೆಯೊಡೆದ ಭತ್ತದ ಗದ್ದೆಯನ್ನ ನೋಡ್ತದೆ ಆ ಪಕ್ಷಿ. ಅದು ಅಲ್ಲಿಯೇ ತುಂಬಾ ದಿನಗಳು ಮರಳಿ ಹಿಂತಿರುಗದೆ ಉಳಿಯಿತು. ಅಕ್ಕಿಯನ್ನ ತಿಂದು ಬಹಳ ಬೇಗ ಅದರ ಆರೋಗ್ಯ ಉತ್ತಮವಾಗ್ತದೆ. ಸೊ ಬಹಳ ದೂರದಲ್ಲಿ ಎಲ್ಲೋ ಒಂದು ಭತ್ತದ ಗದ್ದೆ ಕಾಣ್ತದೆ ಆ ಪಕ್ಷಿಗೆ. ಸೊ ಕಂಡ ನಂತರ ಏನ್ ಮಾಡತ್ತ ಪಕ್ಷಿ, ಓಹೋಹೋ ಇಲ್ಲೆಲ್ಲ ಭತ್ತ ಇದೆ ಏನಪ್ಪ, ನಾ ಇಲ್ಲೇ ಉಳ್ಕೊಳ್ಳೋಣ, ಕೆಲವಷ್ಟು ದಿನದ ಮಟ್ಟಿಗೆ ಇಲ್ಲೇ ಉಳ್ಕೊಂಡು ಹೆಂಗೋ ಅಕ್ಕಿ ಸಿಗತ್ತೆ. ಸೊ ಅಕ್ಕಿಯನ್ನ ಸೇವನೆ ಮಾಡ್ಕೊಂಡು ಚೆನ್ನಾಗಿರೋಣ ಅಂತೇಳಿ ಅಕ್ಕಿಯನ್ನ ಸೇವನೆ ಮಾಡ್ಕೊಂಡು ತುಂಬಾ ಆರೋಗ್ಯ ಎಲ್ಲ ಚೆನ್ನಾಗಿ ಆಗತ್ತೆ. ಆರೋಗ್ಯ ಅಂದ್ರೆ ಹೆಲ್ತ್ ಎಲ್ಲ ಆರಾಮ್ಸೆ ಇರುತ್ತೆ. ಆ ಹೊತ್ತಿಗೆ ಪಕ್ಷಿಯು ಇಲ್ಲದಿರುವುದನ್ನ ಕಂಡು ಮೊಲವೊಂದು ಪಕ್ಷಿಯ ಗೂಡಿನಲ್ಲಿ ವಾಸ ಮಾಡತೊಡಗಿತು. ಕೆಲ ಕಾಲದ ನಂತರ ಪಕ್ಷಿ ಹಿಂತಿರುಗಿ ಬಂದಾಗ ತನ್ನ ಗೂಡಿನಲ್ಲಿ ಮೊಲವೊಂದನ್ನು ಕಾಣ್ತದೆ. ಸೊ ಈ ಪಕ್ಷಿ ಏನ್ ಮಾಡುತ್ತೆ, ಇದಕ್ಕೆ ಆಹಾರದ ಕೊರತೆ ಆಗುತ್ತೆ. ಇದು ಆ ಒಂದು ಮರದ ಪೊಟರೆಯನ್ನ ಬಿಟ್ಟು ಬೇರೆ ಕಡೆಗೆ ಸ್ಥಳಾಂತರವಾಗುತ್ತೆ. ಅಲ್ಲಿ ಅದಕ್ಕೆ ಅಕ್ಕಿ ಸಿಗುತ್ತೆ. ಅಕ್ಕಿ ತಿನ್ಕೊಂಡು ಹಲವಾರು ದಿನಗಳು ಅದು ಆ ಒಂದು ಅಕ್ಕಿ ಭತ್ತದ ಗದ್ದೆಯಲ್ಲಿ ಕೂಡ ಅದು ಕಾಲವನ್ನ ಕಳ್ಕೊಂಡು ಹೊರಟೋಗುತ್ತೆ. ಹಿಂಗೆ ಮೊಲಗಳು ಬೇರೆ ಪ್ರಾಣಿಗಳು ಹುಡುಕಾಡ್ತಾ ಇರುತ್ತೆ, ಯಾವ್ದಾನ ಒಂದು ವಾಸಕ್ಕೆ ಯೋಗ್ಯವಾದಂತಹ ಸ್ಥಾನಗಳಿದ್ದೀವ ಏನು ಅಂತ ಹೇಳಿ. ಇಲ್ಲಿ ನೋಡಿದ್ರೆ ಒಂದು ಪೊಟರೆಯಲ್ಲಿ ಒಂದು ಜಾಗ ಖಾಲಿ ಇರ್ತದೆ. ಅಲ್ಲಿಗೆ ಬಂದು ಏನ್ ಮಾಡುತ್ತೆ, ಮೊಲ ಬಂದು ಸೇರ್ಕೊಳ್ಳುತ್ತೆ. ಸೊ ಮೊಲ ಬಂದು ಸೇರ್ಕೊಂಡ ನಂತರ ಈ ಪಕ್ಷಿ ಅಕ್ಕಿ ಎಲ್ಲ ತಿಂದೆಲ್ಲ ಖಾಲಿ ಆಯ್ತಲ್ಲ. ಸೊ ಇರಪ್ಪ, ನನ್ನ ಗೂಡಿಗೆ ಹೋಗೋಣ ಅಂತ ಹೇಳಿ ಆ ಮರದ ಪೊಟರೆಯ ಬಳಿ ಬರ್ತದೆ. ಅಲ್ಲಿ ಬಂದು ನೋಡಿದ್ರೆ ಮೊಲ ಬಂದು ಆಲ್ರೆಡಿ ಆ ಮನೆ ಸೇರ್ಕೊಂಡಿದೆ. ಸೊ ಆಗ ಪಕ್ಷಿ ಹೇಳ್ತಿದೆ, ಏಯ್ ಯಾರೋ ನೀನು, ನನ್ ಮನೆಯಲ್ಲಿ ನೀನೇಕೆ ವಾಸವಿರುವೆ ಅಂತ ಹೇಳಿ ಕೋಪದಿಂದ ಕೇಳ್ತಂತೆ ಪಕ್ಷಿ. ಅದಕ್ಕೆ ಮೊಲ ಹೇಳತ್ತಂತೆ, ಅಯ್ಯೋ ಮಾರಾಯ, ಇದು ನನ್ನದು, ನಾನು ಬಹಳ ದಿನಗಳಿಂದ ಇಲ್ಲಿಯೇ ವಾಸವಾಗಿದ್ದೆ.